ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹೋಳಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೂರ್ಣ ಎಲ್ಲ ಅಮ್ಮ ಮಾಡಿಕೊಟ್ಟಿದ್ರು ಆಲ್ರೆಡಿ. ಸೊ ನಾನು ಜಸ್ಟ್ ಹೋಳಿಗೆ ಬೇಯಿಸ್ತಾ ಇದ್ದೀನಿ. ಲಕ್ಷ್ಮಿ ಪ್ರಿಪ್ರೇಷನ್ನೆಲ್ಲ ಜಗಪ್ಪ ಮಾಡ್ತಾಯಿತ್ತು. ಸೊ ಹಾಗಾಗಿ ಅದ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ಮುಂದೆ ಆ್ಯಡ್ ಮಾಡಿದ್ದೀನಿ. ನೋಡಿ ಹಾಗೆ ಅಡುಗೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಡೀಟೇಲಾಗಿ ನಾನು ಅಡುಗೆ ಮಾಡಿರೋ ವಿಡಿಯೋಸ್ ಯಾವುದೂ ರೆಸಿಪಿ ಅಂತ ಏನೂ ಹಾಕಿಲ್ಲ. ಜಸ್ಟ್ ಏನೇನು ಅಡುಗೆ ಮಾಡಿದ್ದೀವಿ ಅನ್ನೋದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋಸ್ ಜೊತೆ ಮಗು ಹೇಗೆ ತರಲೆ ಮಾಡಿದೆ, ಯಾವ ಥರ ಆಟ ಆಡ್ತಾಯಿದ್ಲು ನಮ್ಮ ಜೊತೆ, ಹೇಗೆ ಮತ್ತು ಎಷ್ಟು ದೇವ್ರು ಕೂಡಿಸಿದ್ಮೇಲೂ ಅವಳು ಒಂದು ಸ್ವಲ್ಪನೂ ಅದನ್ನು ಟಚ್ ಮಾಡಿಲ್ಲ. ಬಟ್ ರಂಗೋಲಿ ಜೊತೆ ಆಟ ಆಡಿದ್ದಾಳೆ. ಅದು ಬಿಟ್ಟರೆ ಯಾವುದೇ ದೇವ್ರ ಸಾಮಾನು ಅಥವಾ ದೇವ್ರದ್ದು ಥಿಂಗ್ಸ್ ಯಾವುದೂ ಟಚ್ ಮಾಡಿದೆ. ಪೂಜೆ ದಿನ ಮತ್ತು ನೆಕ್ಸ್ಟ್ ಡೇನು ಆರಾಮಾಗಿದ್ಲು. ಡಿಸ್ಟರ್ಬ್ ಏನೂ ಮಾಡಲಿಲ್ಲ. ಈಗ ಮಕ್ಕಳಾದರೆ ಎತ್ತಾಕೋದು, ಎಳೆಯೋದು ಅದೆಂಥದ್ದು ಏನೂ ಮಾಡಲಿಲ್ಲ. ಕಾಮಾಗಿದ್ಲು. ಸೊ ಹಂಗಾಗಿ ಪೂಜೆನೂ ಚೆನ್ನಾಗಾಯಿತು. ಮಾಮೂಲಿ ಕಡಲೆಬೇಳೆ ಹೋಳಿಗೆ ಮಾಡಿದ್ವಿ. ಸೊ ಹೋಳಿಗೆ ಮಾಡಿದ ತಕ್ಷಣ ಹೋಳಿಗೆ ಸಾಂಬಾರು ಇರುತ್ತೆ ಹಬ್ಬದ ದಿನ. ಸೊ ಹೋಳಿಗೆ ಸಾಂಬಾರು ಮಾಡಿ ಬೀನ್ಸ್ ಪಲ್ಯ ಮಾಡಿದ್ವಿ. ಬೀನ್ಸ್ ಪಲ್ಯನ ನಾವೆಲ್ಲ ಹುರಿದು ಮಾಡ್ತೀವಿ. ಈ ಕಡೆ ಆದರೆ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಕೊಂಡು, ಅಂದರೆ ನಾವು ಒಂದೆರಡು ವಿಸಿಲ್ ತೊಗೊಂಡು ಕೂಗಿಸ್ಕೊಂಡು ಒಗ್ಗರಣೆ ಹಾಕೋತಾರೆ ಸೇಮ್. ಬಟ್ ನಾವಾದರೆ ಗುರಳ್ ಚಟ್ನಿ ಅಥವಾ ಗುರಳ್ ಪೌಡ್ರ್ ಹಾಕ್ಬಿಟ್ಟು ಪಲ್ಯ ಮಾಡ್ತೀವಿ. ನೆಕ್ಸ್ಟು ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ, ಮೀನ್ಸ್ ಯಾವ ಥರ ಪಲ್ಯ. ಬಟ್ ಸೇಮ್ ಇಂಗ್ರೀಡಿಯೆಂಟ್ಸೇ, ಮಾಡೋ ವಿಧಾನ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ಯಾವುದಾದ್ರೂ ಮಾಮೂಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಊಟಕ್ಕೆ ಪುಳಿಯೋಗರೆನೂ ಮಾಡಿದ್ವಿ. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕೋಸಂಬರಿ. ಅದಕ್ಕೆ ಕೋಸಂಬರಿಗೆ ನಾವು ಈರುಳ್ಳಿ ಹಾಕ್ತೀವಿ, ಇಲ್ಲಿ ಈರುಳ್ಳಿ ಹಾಕಲ್ಲ ಅಷ್ಟೇ. ಸೇಮ್ ಇದು ಹಬ್ಬದ ಅಡುಗೆ ಆಗಿತ್ತು. ನೆಕ್ಸ್ಟ್ ಯಾವ ಥರ ಪ್ರಿಪ್ರೇಷನ್ ನಡೀತಾಯಿತ್ತು ಅನ್ನೋದು ನೋಡೋಣ ಬನ್ನಿ. ನಾಟಕ ನೋಡ್ತಾ ಇರೋದು ನೋಡಲ್ ತಾತ ಚಿನ್ನಮ್ಮ. ಏನು ಸ್ಟಾರ್ಟಿಂಗ್ ಅಲ್ಲ, ಏನದು ಏನು ದೊಡ್ಡದಿದೆ ನೋಡು ಶಶಿ, ಒಂದು ಫುಲ್ಲು. ಎಲ್ಲ ಒಂದು ವೈಟ್ ಪಂಚೆ ಇಸ್ಕೊಬಾರ. ಏನು ಬೇಕು ಚಿನ್ನಮ್ಮ, ಏನು ಬೇಕು? ಹಾಂ ಹೂವು ಬೇಕನಮ್ಮ? ಹೂವು ಬೇಕನಮ್ಮ? ಅಮ್ಮ ಬೇಡವಾ? ಹೂವು ಬೇಡವಾ? ಹೂವು ಬೇಕನವಾ? ಅಮ್ಮ ಹೂವು ಬೇಕಾ? ಹೂವು ಬೇಡವಾ? ಮಂಗಳಮ್ಮಜ್ಜಿ ಹೂವು ಬೇಕಾ? ಹೂವು ಬೇಕಾ? ಜಗ್ಗಿ ಪಪ್ಪ ಹೂವು ಬೇಕಾ? ಬಾಳೆ ಎಲೆಗಳ ಕೊನೆಯ ಸರಿ ಇಲ್ವ ಯಾವ್ದು ಮಾತಾಡಿ ಯಾವುದೇ ಸಸಿ
ಹಾಂ ಎಲ್ಲಾದರೂ ಇಕ್ಬೋದಾ? ಹಾಂ ಇದು ಕಮಲನ ಅರಳಿಸೋದ ಅಮ್ಮ? ಕೈದು ಬಳೆ ಹತ್ರ ಇದು ಮಾಡಕ್ಕೆ ಸಾಕು. ಸುಮ್ಮನೆ ವೇಟ ಶಶಿ ಇಷ್ಟು ಕಟ್ ಮಾಡ್ಕೊತೀನಿ. ಅಜ್ಜಿ ಸ್ನಾನ ಮಾಡ್ತಾ ಬಿಡು. ಬಾ ಚರಿ ಚರಿ ಇಲ್ಲಿ ಬಾ ಅಣ್ಣನ ಹತ್ರ ಬಾ ಬಾ ಕೈ ಮುಗಿ ಅಪ್ಪ ಚರಿ ನೋಡಿಲ್ಲ ಅಣ್ಣ ಕೈ ಮುಗಿತಾ ಇದ್ದಾನೆ ಕೈ ಸ್ವಾಮಿ ಮಾಡ್ತಾ ಇದ್ದಾರೆ ಸ್ವಾಮಿ ಎಸ್ ಕೈ ಮುಗಿ ನೀನು ಕೈ ಮುಗಿ ಮಗನೆ ಏ ಬಿಸಿ ಹಾಂ ಮಂಗಳಾರತಿ ಹೇಳು ಹಾಡು ಹೇಳು ಬಿಡು ಅವಳು ಬೆಳಗ್ತಾಳೆ ಕೊಡೋ ಹಾಂ ಬೆಳಗಪ್ಪ ನೀನು ಬೆಳಗು
ಮುಟ್ಬಾರ್ದಪ್ಪ, ಚಿಕ್ಕ ಮಕ್ಕಳಲ್ವಾ. ಮುಗಿಯಪ್ಪ, ಕೈ ಮುಗಿ ನೀನು. ಹಿಂದೆ ಸರಿ. ಕೊಡ ಅಜ್ಜಯ್ಯ. ಬಿಸಿ ಐತೆ, ಬಿಸಿ ಸಾಕು. ಬನ್ನಿ, ಅಲ್ಲಿ ಹೋಗ್ಬಾರ್ದು, ಬನ್ನಿಪ್ಪ. ಬಾ ಸರಿ, ಇಲ್ಲಿ ಬಾ, ಇಲ್ಲಿ ಬಾರೋ. ಇಲ್ಲಿ ಈವ್ನಿಂಗ್ ಪೂಜೆಗೆ ಅಂತ ಕಂಕಣ ರೆಡಿ ಮಾಡ್ಕೋತಾ ಇದ್ದೀನಿ. ಕುಂಕುಮ, ಅರಿಶಿನ ಮತ್ತು ಅಕ್ಷತೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ. ಈವ್ನಿಂಗ್ ಅರಿಶಿನ ಕುಂಕುಮ ತೊಗೊಳಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ಈ ಥರ ಕಂಕಣ ಕಟ್ಕೊಳ್ಳೋ ಎಲೆ ತೊಗೊಂಡು ಕಟ್ಕೊಳ್ಳೋ ಒಂದು ಕಂಪಲ್ಸರಿ ಏನಿಲ್ಲ, ಬಟ್ ನಮ್ಮ ಕಡೆ ಆದ್ರೆ ಕಂಪಲ್ಸರಿಯಾಗಿ ಕಂಕಣ ಕಟ್ತೀವಿ, ಇದು ಮಾಡ್ತಾರೆ ನೂಲು ಮಾಡಿಬಿಟ್ಟು. ಬಟ್ ಇಲ್ಲಿ ಆ ಥರ ಏನಿಲ್ಲ, ಈ ಮನೆಯವರು ಕಟ್ಕೊಂಡು ಪೂಜೆ ಮಾಡೋಕ್ಕೆ ಮಾಡ್ತಾಯಿದ್ದೆ. ಸುಮ್ಗಿರಪ್ಪ, ಸಣ್ಣ ತಕ ಇರ್ಲಿ, ಸುಮ್ಗಿರ್ ಮಗ. ನೋಡ್ತವ ಮುರಿ ಕಚ್ಚದ ಬಂದು ತುಳಿದು ಬಿಡ್ತೇನೆ. ಓ ಹೆಂಗಂತ ಏನೇ ಸುಮ್ಗಿರುವ ಇರ್ಲಿ, ಮನೆ ತಕ ಕೆಡ್ಸ್ಕೊಳ್ಳಿ. ಸುಮ್ಗಿರಪ್ಪ, ನಮಗೆ ಜಾಣೆ ಜಾಣೆ ಇರ್ಲಿ. ಯಾರದು ರಂಗೋಲಿ ಹಾಕಿದ್ದು? ಯಾರು ಹಾಕಿದ್ದು? ಓ, ಅಲ್ಲೈತಾ? ಇವಾಗ ಅದೇನು ಮಾಡ್ಬೇಕು ಇವಾಗ ನೀನು? ಸಾಯಂಕಾಲ ಹೊಸ್ದಾಗಿ ಹಾಕಿ ಇನ್ನೊಂದು ಸರ್ತಿ ತೆಗಿಯಪ್ಪ. ಇವಾಗಲೇ ಚೆನ್ನಾಗದೆ, ಕೆಡ್ಸ್ಬೇಡ್ದಾಗಲ್ಲ. ಸುಮ್ಕಿರ್ ಬಂದ್ರೆ ಚೆನ್ನಾಗದೆ. ಚಳಿ ತಿರ್ಗಮ್ಮ, ಇಲ್ಲಿ ನಿಂತ್ಕೊಂಡು ನಾನು ನಿಂತಿದ್ದೀನಿ ನೋಡಿ. ಅಮ್ಮನು ಎತ್ಕೊತೀನಿ ಆಮೇಲೆ. ಇಲ್ಲಿ ಇಲ್ಲಿ ಏಯ್ ಸಂಜೆ ಯಾವ ಥರ ಹಿಂಗಿರ್ತದ ನನಗೆ. ಹೆಣ್ಮಕ್ಳು ಹೆಣ್ಮಕ್ಳು ನೋಡು. ಹೂವು ಮಗನೆ, ಸಾಕು ಹೂವು ಕೊಡು. ಸಾಕಪ್ಪ, ಅಕ್ಕಿ ಇಕ್ಕೋ. ಅದು ಇಟ್ಲಾ? ಹೂವು ಕೊಡು ಮಗನೆ. ಈಗ ಹೂವು ಕೊಡ್ಬೇಕಿವ. ಸಾಕು ಹೂವು ಕೊಡು. ಹೂವನ ಇಟ್ಕೊಡು ಮಗನೆ, ಹೂವನ ಅವೆಲ್ಲ ಇಕ್ಕಿದೆ. ಸಾಕು ಸಾಕು ಹಚ್ಚಿಸ್ಕೊಳ್ಳಿ ಇವಾಗ ಎಲ್ಲಾರ್ದು, ಇಬ್ಬರದು 3 ಜನದ್ದು ಸೇರಿಸಿ. ಏಯ್ ಅಪ್ಪ, ಹೂ ಕೊಡು. ಹೂ ಕೊಡು, ಅಜ್ಜಿಗೆ ಹೂ ಕೊಡಪ್ಪ. ಅಲ್ಲಿ ಅಲ್ಲಿ ಕುತ್ಕೋ. ತಾತಂಗು ಕುತ್ಕೋ ಅಂತ ಹೇಳು. ತಾತಂಗು ಅಪ್ಪ, ತಾತಂಗು ಹೇಳ. ತಾತಂಗು ಕುತ್ಕೊಳ್ಳಿ ಅಂತ ಹೇಳು. ತಾತಂಗು ನನ್ನ ಪಕ್ಕ ಕುತ್ಕೊಳ್ಳಿ ತಾತಾನು. ಇಲ್ಲಿ ಇಲ್ಲಿ ಅಮ್ಮನ ಹತ್ರ. ಅಯ್ಯೋ, ತಾತಂಗೆ ಇಕ್ಬಾರ್ದಪ್ಪ. ಸ್ಮೈಲ್ ಮಾಡು ಈ ಅಂತ.
ಅದಕ್ಕೆ ನಗು ನಗು ಚಿನ್ನಿ ಪಾಪು ಎಲ್ಲರೂ ನಂಗ ವರ್ಷ ಚಂದ ಹಾಡ್ತಾರೆ ಅಲ್ಲ ನಮಗೆ ಇದು ಫೈನಲ್ ಲುಕ್ಕು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಇದೇ ಥರ ಎಲ್ರಿಗೂ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ. ಎಲ್ಲರಿಗೂ ನೆಮ್ಮದಿಯಾಗಿ ಜೀವನ ನಡೆಸೋವಂಥ ಒಳ್ಳೆ ಬುದ್ಧಿ ಕೊಡಲಿ ದೇವರು. ಇಲ್ಲಿ ಇಲ್ಲಿ ಸರಿ ನಿಂದ ಹಾಲು ತೋರಿಸು. ಕಾಣ್ತೀಯೋ? ಅಲ್ಲಿ ಹಿಂಗೆ ಹಿಡ್ಕೋಬೇಕು. ಅಕ್ಕ ಹಿಡ್ಕೊಂಡಾರ ನೋಡಲ್ಲೇ. ಯಸ್ ಗುಡ್ ಗರ್ಲ್. ಆಗಸ್ಟ್ 15 ಡೇಸ್ ಮಕ್ಳಿಗೆ ಕೂರಿಸ್ಬಿಟ್ಟು ಸುಮ್ಮನೆ ವಿಡಿಯೋಸ್ ತೊಗೊಂಡಿದ್ದೆ, ಅದನ್ನು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟಿವ್ ಆಗಿರಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.